ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಪುಸ್ತಕದ ಪರಿಚಯ ಕಾಡಿನ ದೆವ್ವ ಅಂತ. ಇದೊಂದು ಆನ್ಲೈನ್ ಪ್ರತಿಯಾಗಿದೆ. ಪ್ರತಿಯೊಬ್ಬರು ಹೋಗಿ ಮೈಲ್ಯಾಂಗ್ ಅನ್ನೋ ಒಂದು ನಲ್ಲಿ ಕಾಡಿನ ದೆವ್ವ ಅಂತ ಸರ್ಚ್ ಮಾಡಿದ್ರೆ ಇದು ಸಿಗುತ್ತೆ. ಈ ಆ್ಯಪ್ ಪ್ಲೇಸ್ಟೋರ್ ಅಲ್ಲಿ ಎಲ್ಲರಿಗೂ ಸಿಗುತ್ತೆ. ಅದರಲ್ಲಿ ಈ ಕಾದಂಬರಿಗಳು ಸಿಗ್ತವೆ. ಇದರಲ್ಲಿ ಕಾಡಿನ ದೆವ್ವ ಎಂಬತಕ್ಕಂಥದ್ದು, ಇದರ ಲೇಖಕರು ಬಂದ್ಬಿಟ್ಟು ಪ್ರಶಾಂತ್ ಅಂತ. ಏನಪ್ಪಾ ಈ ಕಥೆಯ ವಿಶೇಷ ಅಂದ್ರೆ, ಇದೊಂದು ಕ್ರೈಮ್ ಥ್ರಿಲ್ಲರ್ ಕಥೆನೂ ಹೌದು. ಹಾಗೆ ಜನರ ಮೂಢನಂಬಿಕೆಗಳ ನಡುವೆ ಒಂದು ವಿಜ್ಞಾನದ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕತೆ. ಪ್ರತಿ ಒಂದು ನಾವೆಲ್ಲಾ ಕಡೆ ನೋಡೋ ತನಕ ಹಳ್ಳಿ ಜನಗಳಿಗೆ ಒಂದು ಮೂಢನಂಬಿಕೆ ಇರುತ್ತೆ, ಅಲ್ಲಿ ದೆವ್ವ ಇರುತ್ತೆ, ಅಲ್ಲಿ ಪಿಶಾಚಿ ಇರುತ್ತೆ, ಹಾಗೆಲ್ಲ ಒಂದು ನೆಗೆಟಿವ್ ಎನರ್ಜಿ ಬಗ್ಗೆ ಒಂದು ಇದಿರುತ್ತೆ. ಹಾಗೆ ಈ ಕಥೆಯಲ್ಲಿ ಏನಾಗುತ್ತೆ ಅಂದ್ರೆ, ಸುರೇಶ ಎಂಬತಕ್ಕಂಥ ಒಬ್ರು ಅರಣ್ಯಾಧಿಕಾರಿ ರಾತ್ರಿ ಗಸ್ತಿಗೆ ಹೋದಾಗ ಕಾಣೆ ಆಗ್ತಾರೆ. ಮಾರನೇ ದಿನ ಬೆಳಿಗ್ಗೆ ಅವರಿಗೆ ಅರಣ್ಯಾಧಿಕಾರಿಗಳು ಆ ಸ್ಟೇಷನ್ ನಲ್ಲಿ ಅವರಿಗೆ ಭಯವಾಗುತ್ತೆ. ಎಲ್ಲಿ ಹೋದ ಇವನು ಅಂತ. ಎಲ್ಲಾದ್ರೂ ಆ ಹುಲಿ ಪಿಶಾಚಿಯ ಜಾಗ ಅಂತ ಒಂದಿರುತ್ತೆ, ಅಲ್ಲಿಗೆ ಹೋದ್ನ ಅಂತ ಭಯ ಆಗುತ್ತೆ. ಹಾಗೆ ಇಬ್ರು ಹುಡುಕ್ತಾ ಹೋಗ್ತಾರೆ. ಅಲ್ಲಿ ಹುಡುಕ್ದಾಗ ಅವನ ದೇಹ ಕೂಡ ಪತ್ತೆ ಆಗುತ್ತೆ. ಆದ್ರೆ ಆ ದೇಹನ ಸಿಕ್ಕಿರೋ ಒಂದು ದೃಶ್ಯ ಇದೆಯಲ್ಲ, ಅದು ತುಂಬಾ ಭಯ ಪಡಿಸುವಂತ ಒಂದು ದೃಶ್ಯ ಆಗಿರುತ್ತೆ. ಆ ಬೆನ್ನಲ್ಲಿ ಎಲ್ಲ ತುಂಬಾ ಗಾಯ ಆಗಿರುತ್ತೆ. ಆದ್ರೆ ಆ ಮುಖ ಅನ್ನೋದು ನಗುತ್ತಾ ಇರುತ್ತೆ. ಯಾರ್ದು ಅವರು ತೀರೋಗಿರೋ ಒಂದು ಸತ್ತೋಗಿರೋ ಒಂದು ವ್ಯಕ್ತಿದು. ಇದು ಒಂದು ಉತ್ತಮವಾದ ಒಂದು ಟ್ವಿಸ್ಟ್ ಕೊಡುವಂತ ಜಾಗ ಇದು. ಯಾಕೆ ಅಂದ್ರೆ, ಆಮೇಲೆ ಇದಾದ್ಮೇಲೆ ಇದನ್ನ ಭಾಸ್ಕರ್ ರಾವ್ ಅಂತ ಒಬ್ರು ತನಿಖಾ ಸಿಬ್ಬಂದಿ ಇದನ್ನ ತಗೋತಾರೆ ಕೇಸ್ನ. ಇದಾದ್ಮೇಲೆ ಅವರು ತುಂಬಾ ಸರ್ಚ್ ಮಾಡಿದಾಗ ಅವ್ರಿಗೆ ಕೂಡ ಏನು ಇಲ್ಲಿ ದೊರಕಲ್ಲ. ಅದಾದ್ಮೇಲೆ ವಿಜ್ಞಾನಿ ಒಬ್ಬರನ್ನ ಕರೆಸ್ತಾರೆ, ನಾರಾಯಣ್ ಅಂತ. ಆ ನಾರಾಯಣರವರು ಬಂದು ಆ ಸ್ಥಳದ ಬಗ್ಗೆ ತಿಳಿದು ಜನರ ಒಂದು ಮಾತಿನಂತೆ ಅವರು ಜನರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸಂದರ್ಶನ ನಡೆಸ್ತಾರೆ. ಸಂದರ್ಶನ ನಡೆಸಿ ಸಂಶೋಧನೆ ನಡೆಸಿದಾಗ ಅವರು ಕೂಡ ಆಧ್ಯಾತ್ಮಿಕ ಅನುಭವಗಳನ್ನ ಅನುಭವಿಸ್ತಾರೆ. ಆ ಪ್ಲೇಸಲ್ಲಿ ಒಂದು ಸುಮಾರು ಜನನ ಕರ್ಕೊಂಡು ಹೋದಾಗ ಅಲ್ಲಿ ಹಲವಾರು ರೀತಿ ಅನುಭವಗಳನ್ನ ನೋಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದ್ ತರ ಅನುಭವಗಳನ್ನ ನೋಡ್ತಾರೆ. ಆಗ ಅವ್ರಿಗೆ ತಿಳಿಯುತ್ತೆ ಇದು ಅಲ್ಲಿನ ಯಾವುದೇ ನೆಗೆಟಿವ್ ಎನರ್ಜಿಯಿಂದ ಆಗ್ತಾ ಇಲ್ಲ, ಆ ಜಾಗದ ಮಹತ್ವವೇ ಹಾಗಿದೆ. ಆ ಜಾಗದಲ್ಲಿ ಆಧ್ಯಾತ್ಮಿಕ ಒಲವಿದೆ. ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತರದ ಅನುಭವ ಆಗುತ್ತೆ. ಅದು ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ. ಈಗ ನನಗೆ ಸಂತೋಷ ಇದ್ರೆ ಸಂತೋಷವೇ ಜಾಸ್ತಿ ಆಗುತ್ತೆ, ಬೇಜಾರಿದ್ರೆ ಬೇಜಾರು ಜಾಸ್ತಿ ಆಗುತ್ತೆ. ಹೀಗೆ ಈ ಸಂಶೋಧನೆಯಿಂದ ಜನರಿಗೆ ಮೂಢನಂಬಿಕೆಯನ್ನ ತೊಲಗಿಸ್ತಾರೆ. ಅಲ್ಲಿ ಪಿಶಾಚಿ ದೆವ್ವ ಅಂತಕ್ಕಂಥದ್ದು ಏನಿಲ್ಲ. ಪಿಶಾಚಿ ಅಂತಕ್ಕಂಥದ್ದು ನಮ್ಮ ಒಳಗಿದೆ. ಅದನ್ನ ನಾವು ಯಾವ ರೀತಿಯಲ್ಲಿ ನೋಡ್ತೀವಿ ಅನ್ನೋದು ಮುಖ್ಯ. ಭಯಗಳನ್ನ ನಾವು ಭಯದಿಂದ ಏನೋ ಒಂದು ವಸ್ತುವನ್ನ ನೋಡಿದ್ರೆ ಅದು ಭಯ ಪಟ್ಟಂತೆ ಇರುತ್ತೆ. ಖುಷಿಯಿಂದ ನೋಡಿದ್ರೆ ನಮ್ಗೆ ಖುಷಿ ಆದಾಗೆ ಇರುತ್ತೆ. ಆ ತರ ಒಂದು ಕಾದಂಬರಿ. ಹಾಗೆ ಇದನ್ನ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಇದರಲ್ಲಿ ಕ್ರೈಮ್ ಥ್ರಿಲ್ಲರ್ ಅಂತಕ್ಕಂಥದ್ದೇ ಒಂದು ಆ ಕೇಸ್ ಇದನ್ನೆಲ್ಲ, ಅದೊಂದು ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದ ನಡುವೆ ನಡೀತಕ್ಕಂಥ ಒಂದು ಕತೆ ಇದು. ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ತುಂಬಾ ಬರೆದಿದ್ದಾರೆ. ಈ ಪುಸ್ತಕದ ಬೆಲೆ ಒಂದು 150 ರೂಪಾಯಿ ಒಳಗಡೆ ಸಿಗುತ್ತೆ. ಪ್ರತಿಯೊಬ್ರು ಓದಲೇಬೇಕಾದ ಒಂದು 120-130 ರೂಪಾಯಿಯಲ್ಲಿ ಈ ಪುಸ್ತಕ ನಿಮ್ ಕೈ ಅಂದ್ರೆ ಫೋನಲ್ಲೇ ನೋಡ್ಬೋದು ನೀವು. ಯಾಕಂದ್ರೆ ನೀವು ಸಮಯನ ವ್ಯರ್ಥ ಮಾಡುವಂತ ಒಂದು ಇದೇ ಇಲ್ಲ. ಅಲ್ಲಿ ಹೋಗಿ ಬುಕ್ ಸ್ಟೋರ್ ಅಲ್ಲಿ ಹೋಗಿ ಬುಕ್ ತಗೊಂಡು ಬರೋಕೆ ನನಗೆ ಆಗಲ್ಲ ಅಂದ್ರೆ, ನಿಮ್ಮ ಫೋನಲ್ಲೇ 1 ಗಂಟೆ ದಿನಕ್ಕೆ ಓದಿದ್ರು ಕೂಡ ಇದು ನಿಮ್ಗೆ ವರ್ತ್ ಇದೆ ಈ ಕತೆ. ನಾನು ಓದಿ ಇದಾದ್ಮೇಲೆ ನಾನು ಈ ಬುಕ್ ನ ರಿವ್ಯೂ ಮಾಡಿರೋದು. ಹಾಗೆ ಲೇಖಕರು ಕೂಡ ತುಂಬಾ ಚೆನ್ನಾಗಿ, ತುಂಬಾ ಅರ್ಥವಾಗಿ, ಒಳಗಿನ ಅರಿವಿನ ಬಗ್ಗೆ ಮಾತಾಡಿದ್ದಾರೆ ಈ ಪುಸ್ತಕದ ಆ ಸಾರಾಂಶದಲ್ಲಿ. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಓದ್ಲೇಬೇಕಾಗಿರ್ತಕ್ಕಂಥ ಒಂದು ಪುಸ್ತಕ. ಹಾಗೆ ಯುವ ಲೇಖಕರು ಕೂಡ, ನಾವೆಲ್ಲರೂ ಸೇರಿ ಕನ್ನಡದ ಯುವ ಲೇಖಕರಿಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು.